ಅಯ್ಯೋ, ಇಷ್ಟು ಸುಗಂಧ ಬರ್ತಾ ಇದ್ರೆ ಪಕ್ಕದ ಮನೆಯವರು ಏನ್ ಮಾಡ್ತಿದ್ದೀರಾ ಅಂತ ಬಾಗಿಲು ತಟ್ಟೋದು ಗ್ಯಾರಂಟಿ. ಮೊದಲೇ ನೋಡಿ ನಮ್ಮ ಚಿಕನ್ ಬಿರಿಯಾನಿ ಉದ್ದ ಉದ್ದ ಹಾಕಿ ಮಸಾಲೆ ಚೆನ್ನಾಗಿಡಿದಿರೋ ಚಿಕನ್ ಒಂದು ತುತ್ತು ತಿಂದರೆ ಸಾಕು, ಮತ್ತೆ ಮತ್ತೆ ಬೇಕನ್ನಿಸ್ತದೆ. ಈಗ ಬನ್ನಿ ಈ ಸೂಪರ್ ಬಿರಿಯಾನಿ ಹೇಗೆ ಮಾಡಿದಂತ ನೋಡೋಣ. ಮೊದಲು ಚಿಕನ್ಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಅರಶಿನ, ಗರಂ ಮಸಾಲೆ, ಉಪ್ಪು, ನಿಂಬೆ ರಸ, ಪುದೀನ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾಗ್ನೇಟ್ ಮಾಡಿ. ಒಂದು ದೊಡ್ಡ ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿಯನ್ನು ಬಂಗಾರದ ಬಣ್ಣ ಬರೋವರೆಗೂ ಉರಿಯಿರಿ. ಉರಿಯಿರಿ. ನಂತರ ಹಸಿಮೆಣಸು, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಮತ್ತು ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ಈಗ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚಿಕನ್ ಸೊಂಪಾಗಿ ಬೇಯಿಸಿದ ನಂತರ ಅರ್ಧ ಬೇಯಿಸಿದ ಬಾಸ್ಮತಿಯನ್ನು ಹಾಕಿ. ಮೇಲೆ ಉರಿದ ಈರುಳ್ಳಿ, ಸ್ವಲ್ಪ ತುಪ್ಪ, ಪುದೀನ, ಕೊತ್ತಂಬರಿ ಹಾಕಿ ಮುಚ್ಚಳ ಮುಚ್ಚಿ ಕಡಿಮೆ ಉರಿಯಲ್ಲಿ ದಮ್ಗಿಡಿ. ಆಯಿತು. ಈಗ ಮುಚ್ಚಳ ತೆರೆದ್ರೆ ಮನೆಯಲ್ಲಿರುವ ಎಲ್ಲರೂ ಅಡಿಗೆ ಮನೆಗೆ ಓಡಿ ಬರುತ್ತಾರೆ. ಈಗ ಸವಿಯಾದ ಚಿಕನ್ ಬಿರಿಯಾನಿ ರೆಡಿ. ನಿಮಗೆ ಇಷ್ಟ ಆಯ್ತಂದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಇಂಥ ರುಚಿ ರೆಸಿಪಿಗಳಿಗಾಗಿ ಫಾಲೋ ಮಾಡಿ.